ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರಿನ JK ಮೈದಾನದಲ್ಲಿ ನಾವು ಸುಮಾರು 19 ಪಟಾಕಿ ಮಳಿಗೆಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಹಸಿರು ಪಟಾಕಿಗಳನ್ನೇ ತರಿಸಿದ್ವಿ. ಪರಿಸರ ಸ್ನೇಹಿಯಾದಂಥ ಹಸಿರು ಪಟಾಕಿಗಳನ್ನೇ ನಾವು ತರಿಸಿದ್ದೀವಿ. ಸಾರ್ವಜನಿಕರು ಯಾವುದೇ ರೀತಿ ಆತಂಕ ಪಡೋದು ಬೇಡ. ನಮ್ಮ ಅಂಗಡಿಗಳಲ್ಲಿ ಬಂದು ಚೆಕ್ ಮಾಡ್ಬೋದು. ಪ್ರತಿ ಪಟಾಕಿ ಬಾಕ್ಸಲ್ಲೂ QR ಕೋಡ್ ಇದೆ. ಪರಿಸರ ಸ್ನೇಹಿಯಾದಂಥ ಪಟಾಕಿಗೆ QR ಕೋಡ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಅವ್ರು ಕ್ರಾಸ್ ಚೆಕ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡು ಪಟಾಕಿಯನ್ನು ತಗೊಂಡು ಹೋಗ್ಬೋದು. ಮತ್ತು ದೀಪಾವಳಿ ಹಬ್ಬ ಏನು ಪಾರಂಪರಿಕವಾಗಿ ಸಾರ್ವಜನಿಕರು ಆಚರಿಸ್ತಿದ್ರು, ಅವರು ಅದೇ ರೀತಿ ಆಚರಿಸಲಿ, ಪಟಾಕಿಯನ್ನು ಹೊಡೀಲಿ ಅಂತೇಳಿ ನಾನು ಮನವಿ ಮಾಡ್ಕೊತೀನಿ. ಹಸಿರು ಪಟಾಕಿ ಅಂದರೆ ಅದ್ರ ಬಗ್ಗೆ ಸರ್, ಪೊಲ್ಯೂಷನ್ ಕಡಿಮೆ ಮಾಡುವಂಥ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು ಕೊಟ್ಟಿದೆ, ಒಂದು ಪಟಾಕಿಗೆ ಇಷ್ಟು ಡೆಸಿಮಲ್ ಸೌಂಡ್ ಇರಬೇಕು ಅಂತೇಳಿರುತ್ತೆ, ಆ ರೀತಿ ತಯಾರು ಮಾಡಿದ್ದಾರೆ. ಮತ್ತು ಸರ್ಟಿಫಿಕೇಷನ್ ಇರುತ್ತೆ. ಪ್ರತಿ ಬಾಕ್ಸಲ್ಲೂ ಗ್ರೀನ್ ಲೇಬಲ್ ಇರುತ್ತೆ ನಮ್ಮಲ್ಲಿ. ಸರ್, ಈಗೆಲ್ಲ ಏನಾಗಿದೆ, ರೀಸನಬಲ್ ಪ್ರೈಸ್ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. 80% ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಕೆಲವರು ಅಂಗಡಿಗಳಲ್ಲಿ. ಆಲ್ಮೋಸ್ಟ್ ಎಷ್ಟು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. JK ಗ್ರೌಂಡಲ್ಲಿ ಬಂದು ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಲಾಭ ಇದೆ. ಹೆಚ್ಚು ಕಡಿಮೆ ಬೆಲೆಗೆ ಮತ್ತು ಒಳ್ಳೆ ಕ್ವಾಲಿಟಿ, ಒಳ್ಳೆ ಕ್ವಾಂಟಿಟಿ ಪಟಾಕಿಗಳನ್ನು ನಾವು ಬಂದು ಯಾವ ನಂಬರ್ಗೆ ಬರಬೇಕು? ಯಾವುದು ಸರ್, ಸ್ಟಾಲ್ ನಂಬರ್ 9ಗೆ ಬಂದು ತಾವು ವ್ಯಾಪಾರ ಮಾಡಿದ್ರೆ ಇನ್ನೂ ಅಡಿಷ್ನಲಾಗಿ ನಾವು ಡಿಸ್ಕೌಂಟ್ ಕೊಡ್ತೀವಿ. ನನ್ನ ಹೆಸರು ಶರತ್ ಸತೀಶು. ನಾನು ಮೈಸೂರು ನಗರ ಪಟಾಕಿ ವರ್ತಕರ ಸಂಘದ ಉಪಾಧ್ಯಕ್ಷ. ಸುಮಾರು 30 ವರ್ಷದಿಂದ ನಾವು ಪಟಾಕಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಏನು ದೀಪಾವಳಿ ಹಬ್ಬನ ನಮ್ಮ ಪಾರಂಪರಿಕ ಹಬ್ಬ ಅಂತ ಆಚರಿಸ್ತಿದ್ದೀವಿ. ಎಲ್ಲರೂ ಪಟಾಕಿ ಹೊಡೀರಿ, ಆದರೆ ಸೇಫ್ಟಿಯಾಗಿ ಜೋಪಾನವಾಗಿ ಪಟಾಕಿ ಹೊಡೀರಿ ಅಂತ. ಮಕ್ಕಳೇ ಯೂಟ್ಯೂಬ್ ಚಾನಲ್ ಇಲ್ಲ, ನಾನು ಯೂಸ್ ಚಾನಲ್